ಹೆಂಗಿದೆ ರಾಣಿಜರಿ? ಇಷ್ಟ ಆಯ್ತಾ? ನೀವು ಬನ್ನಿ. ಈ ವ್ಯೂ ಪಾಯಿಂಟ್ನ ರಾಣಿಜರಿ ವ್ಯೂ ಪಾಯಿಂಟ್ ಅಂತ ಯಾಕೆ ಕರೀತಾರೆ ನಿಮ್ಗೆ ಗೊತ್ತಾ? ಮಿಸ್ ಆಗಿ ಬೇರೆ ಕಡೆ ಎಲ್ಲಾದ್ರೂ ಹೋದ್ರೆ ಕಷ್ಟ. ಆಮೇಲೆ ಫುಲ್ಲು ಸುಸ್ತಾಯ್ತು ಗುರು. ಇನ್ನು ಇಷ್ಟಿದೆ ಅಷ್ಟೇ. ಹತ್ಕೊಂಡೇನೋ ಬಂದಿದ್ದೀನಿ. ಈಗ ಇಳಿಬೇಕು ಅಂದರೆ ನೋಡಿ, ಎಲ್ಲ ಫುಲ್ಲು ಅಲ್ಲಿ ಕಾಣ್ತಾನೆ ಇಲ್ಲ ಈ ಕ್ಯಾಮ್ರಾದಲ್ಲಿ, ಅಷ್ಟು ದೂರ ಇಳ್ಕೋಬೇಕೀಗ. ಸೊ ಇಲ್ಲೆಲ್ಲ ಬಂದಾಗ ಅಲ್ಲಲ್ಲೇ ತಿಂದ್ಬಿಟ್ಟು ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ಸುಮ್ಮನೆ ಇಲ್ಲೇ ಎಸ್ತು ಹೋಗಬೇಡಿ. ಅದನ್ನೆಲ್ಲ ಹಂಗೆ ತೊಗೊಂಡೋಗಿ ಎಲ್ಲರೂ ಬೇರೆ ಜಾಗದಲ್ಲಿ ಹಾಕಿ. ನೀವೇನಾದರೂ ಬಳ್ಳಾಲ ರಾಯನ ದುರ್ಗ ಅಥವಾ ಬಂಡಾಜ ವಾಟರ್ ಫಾಲ್ಸ್ ಹೋಗ್ಬೇಕಂದ್ರೆ ಈ ದಾರಿಲಿ ಹೋಗ್ಬೇಕಾಗುತ್ತೆ. ಈ ದಾರಿಲಿ ಹೋಗ್ಬೇಕಂದ್ರೆ ನೀವು ಮೊದಲೇ ಆನ್ಲೈನಲ್ಲಿ ಅರಣ್ಯ ವಿಹಾರ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಬೇಕಾಗಿರುತ್ತೆ ಒಂದು 2 ದಿನ ಮುಂಚೆ. ಯಾಕಂದರೆ ಇಲ್ಲಿಂದ 8 ಕಿಲೋಮೀಟ್ರ್ ನೀವು ಬಂಡಾಜ ವಾಟರ್ ಫಾಲ್ಸ್ ನಡ್ಕೊಂಡೆ ಟ್ರೆಕ್ಕಿಂಗ್ ಹೋಗ್ಬೇಕಾಗುತ್ತೆ. ಇಲ್ಲಿಂದ ಯಾವುದೇ ನಿಮಗೆ ಜೀಪ್ ಫೆಸಿಲಿಟಿ ಆಗಲಿ ಅಥವಾ ಬೈಕಲ್ಲಿ ಹೋಗೋಕ್ಕಾಗಲಿ ಪರ್ಮಿಷನ್ ಇರೋಲ್ಲ. ಇಲ್ಲಿಂದ ಒಂದು 5 ನಿಮಿಷ ನಡ್ಕೊಂಡು ಮೇಲೆ ಹೋದರೆ ನಮಗೆ ರಾಣಿಜರಿ ವ್ಯೂ ಪಾಯಿಂಟ್ ನೋಡೋಕ್ಕೆ ಸಿಗುತ್ತೆ. ಸೊ ಈಗ ಸ್ವಲ್ಪ ದೂರ ಹಿಂಗೇ ನಡ್ಕೋಬೇಕಾಗುತ್ತೆ. ಸೊ ರಾಣಿಜರಿ ವ್ಯೂ ಪಾಯಿಂಟ್ ಹೋಗೋ ದಾರಿ ನೋಡಿ ಹಿಂಗಿದೆ. ಜಾಸ್ತಿ ಏನು ಹತ್ತಕ್ಕಿಲ್ಲ, ಒಂದು ಸ್ವಲ್ಪ ದೂರ ಹಿಂಗೆ ಮುಂದೆ ನಾವು 100 ಮೀಟ್ರ್ ಹೋದರೆ ಸಾಕು ನಿಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಇವಾಗ ಮೇಲ್ಗಡೆ ರೀಚ್ ಆಗಿದ್ದೀವಿ. ವ್ಯೂ ಪಾಯಿಂಟ್ ನೋಡಿ ಹೆಂಗಿದೆ ಅಂತ. ವ್ಯೂ ಪಾಯಿಂಟ್ನ ರಾಣಿಜರಿ ವ್ಯೂ ಪಾಯಿಂಟ್ ಅಂತ ಯಾಕೆ ಕರೀತಾರೆ ನಿಮ್ಗೆ ಗೊತ್ತಾ? ಇದು ಬಳ್ಳಾಲ ರಾಯ ದೇವನ ದುರ್ಗ ಅಂತ ಒಬ್ಬ ರಾಜ ಇದ್ದ. ಅವರ ಮೇಲೆ ಟಿಪ್ಪು ಸುಲ್ತಾನು ದಾಳಿ ಮಾಡ್ತಾನೆ. ಆ ಟೈಮಲ್ಲಿ ರಾಣಿ ಪದ್ಮಿನಿ ದೇವಿ ಅಂತ ಒಬ್ಬರಿದ್ರು. ಅವರು ಈ ಬೆಟ್ಟದ ತುದಿಯಿಂದ ನೆಗೆದು ಅವರ ಪ್ರಾಣ ಬಿಡ್ತಾರೆ. ಆಗ್ಲಿಂದ ಈ ವ್ಯೂ ಪಾಯಿಂಟ್ನ ರಾಣಿಜರಿ ಅಂತೇಳಿ ಕರೀತಾರೆ. ಇದು ವ್ಯೂ ಪಾಯಿಂಟ್ ನೋಡಲಿಕ್ಕೆ ಅಂತಲೇ ಮಾಡಿರೋ ಒಂದು ಜಾಗ. ಇಲ್ಲಿಂದ ನಿಂತ್ಕೊಂಡು ನೋಡೋಕ್ಕೆ ವ್ಯೂ ಪಾಯಿಂಟ್ ತುಂಬ ಅಂದರೆ ತುಂಬಾ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಹೆಂಗಿದೆ ರಾಣಿಜರಿ? ಇಷ್ಟ ಆಯ್ತಾ? ನೀವು ಬನ್ನಿ. ಈಗ ಸದ್ಯಕ್ಕೆ ಆ ತುದಿಗೆ ಹೋಗೋಣ, ನೋಡೋಣ ಹೆಂಗಿರುತ್ತೆ ಅಲ್ಲಿಂದ ವ್ಯೂ ಅಂತ. ನಡ್ಕೊ ಹೋಗೋ ದಾರಿ ಮಾತ್ರ ನೋಡಿ ಹಿಂಗಿದೆ. ಹೇಳ್ಕೊಳ್ಳೋಷ್ಟೇನು ಚೆನ್ನಾಗಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಕಾಡು ಇದ್ದಂಗಿದೆ. ನನಗಿಂತ ಹೈಟ್ ಆಗಿದ್ದಾವಲ್ಲ ಇಲ್ಲಿ, ಅಷ್ಟೊಂದು ಕಾಡು ಬೆಳ್ಕೊಬಿಟ್ಟಿದೆ. ಅಯ್ಯೋ ಅಯ್ಯೋ, ಎಷ್ಟು ದೂರ ನಡ್ಕೊ ಹೋಗ್ಬೇಕು. ಹಿಂಗಿದೆ, ಮಲ್ಕೊಂಡು ಎದ್ದೆಲ್ಲ ಹೋಗ್ಬೇಕು. ಈ ಕಷ್ಟ ನಮಗೆ ಬೇಕಿತ್ತಾ? ಇದು ನಾವು ಬಂದಿದ್ದ ದಾರಿ.
ಗಿಸ್ಸಾಗಿ ಬೇರೆ ಕಡೆ ಎಲ್ಲಾದರೂ ಹೋದರೆ ಕಷ್ಟ. ಆಮೇಲೆ ಇಷ್ಟು ಹತ್ತಿದ್ವಿ, ಇನ್ನೂ ಅಷ್ಟು ಹತ್ತಬೇಕು, ಇನ್ನೊಂದು 5 ನಿಮಿಷ ಬೇಕಾ ಅಂತ. ಅಲ್ಲಿಂದ ಹೆಚ್ಚು ಕಮ್ಮಿ ಅಲ್ಲೊಂದು 4 ಪಿಲ್ಲರ್ ಥರ ಕಾಣ್ತಿದೆ ನೋಡಿ, ಅಲ್ಲಿಂದ ನಡ್ಕೊ ಬಂದಿರೋದೀಗ. ಫುಲ್ಲು ಸುಸ್ತಾಯಿತು ಗುರು, ಇನ್ನು ಇಷ್ಟಿದೆ ಅಷ್ಟೇ. ಎಷ್ಟು ಹತ್ತಿದ್ರು ಈ ಬೆಟ್ಟ ಮಾತ್ರ ಮುಗಿತಿಲ್ಲ, ಇನ್ನು ಹೋಯ್ತಾನೇ ಇದೆ, ಸುಸ್ತಾಗೋಯ್ತು. ಟಾಪಿಂದ ನೋಡಿ ಈ ಥರ ವ್ಯೂ ಕಾಣಿಸ್ತಿದೆ. ಆ ಕಡೆ ಬಿಸಿಲಿರೋದ್ರಿಂದ ಕ್ಲಿಯರಾಗಿ ಕಾಣ್ತಾ ಇಲ್ಲ, ಬಟ್ ಇದೆ ಈ ಗುಡ್ಡದ ಟಾಪ್. ಸೊ ಇನ್ನು ರಿಟರ್ನ್ ಹೋಗೋ ಟೈಮ್. ಹತ್ಕೊಂಡೇನೋ ಬಂದಿದ್ದೀನಿ, ಈಗ ಇಳಿಬೇಕು ಅಂದರೆ ನೋಡಿ ಎಲ್ಲ ಫುಲ್ಲು ಅಲ್ಲಿ ಕಾಣ್ತಾನೆ ಇಲ್ಲ ಈ ಕ್ಯಾಮ್ರಾದಲ್ಲಿ, ಅಷ್ಟು ದೂರ ಇಳ್ಕೊ ಹೋಗ್ಬೇಕೀಗ. ರಾಣಿಜರಿ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇಲ್ಲೆಲ್ಲ ಬಂದಾಗ ಅಲ್ಲಲ್ಲೇ ತಿಂದ್ಬಿಟ್ಟು ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ಸುಮ್ಮನೆ ಇಲ್ಲೇ ಎಸ್ತು ಹೋಗಬೇಡಿ, ಅದನ್ನೆಲ್ಲ ಹಂಗೆ ತೊಗೊಂಡೋಗಿ ಎಲ್ಲರೂ ಬೇರೆ ಜಾಗದಲ್ಲಿ ಹಾಕಿ. ಓಕೆನಾ? ಬಾಯ್. ಓಕೆನಾ? ಇಲ್ಲಿಗೇನಾದ್ರು ಬರಬೇಕು ಅನ್ನೋ ಪ್ಲ್ಯಾನ್ ಮಾಡಿದ್ರೆ ನೀವೇನಾದ್ರು ಅಕಸ್ಮಾತ್ ಬರೀ ರಾಣಿಜರಿಗಾದರೆ ಯಾವುದೇ ರೀತಿ ಟಿಕೆಟ್ ಇರೋಲ್ಲ, ಬಟ್ ಬಂಡಾಜೆ ವಾಟರ್ ಫಾಲ್ಸ್ ಹೋಗ್ತೀರಾ ಅಂದರೆ ಮಾತ್ರ ನೀವು ಕಂಪಲ್ಸರಿ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿ ಒಂದು ಬೆಳಿಗ್ಗೆ 6 ಇಲ್ಲ 7 ಗಂಟೆಗಿದ್ದರೆ ಇಲ್ಲಿಂದ ನಿಮಗೆ ಅವ್ರು ಕರ್ಕೊ ಹೋಗ್ತಾರೆ. ಸೊ ಇಲ್ಲೇ ಕೆಲವೊಂದು ರೂಲ್ಸ್ ಹಾಕಿದ್ದಾರೆ. ಬಳ್ಳಾಲ ರಾಯನ ದುರ್ಗ ಮತ್ತು ಬಂಡಾಜೆ ಫಾಲ್ಸ್ಗೆ ಹೋಗುವ ಚಾರಣಿಗರಿಗೆ ವಿಶೇಷ ಸೂಚನೆಗಳು. ಕಡ್ಡಾಯವಾಗಿ ನಿಗದಿತ ಶುಲ್ಕ ಪಾವತಿಸಿ ರಶೀದಿ ಪಡೆಯತಕ್ಕದ್ದು. ಧೂಮಪಾನ ಮತ್ತು ಮದ್ಯಪಾನ ಸಂಪೂರ್ಣ ನಿಷೇಧಿಸಲಾಗಿದೆ. ರಾಣಿಜರಿ ಒಳಗೊಂಡಂತೆ ಅರಣ್ಯ ಪ್ರದೇಶದಲ್ಲಿ ಟೆಂಟ್ ಹಾಕುವುದು ಮತ್ತು ತಂಗುವುದು ನಿಷೇಧಿಸಿದೆ. ಚಾರಣವನ್ನು ಬೆಳಗ್ಗೆ 6ರಿಂದ ಪ್ರಾರಂಭಿಸಿ ಸಂಜೆ 5ಕ್ಕೆ ಮುಗಿಸತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಚಾರಣಕ್ಕಾಗಿ ಆನ್ಲೈನ್ ಬುಕ್ಕಿಂಗಾಗಿ aranyavihara.government.in ಅನ್ನು ಸಂಪರ್ಕಿಸಿ. ಓಕೆನಾ? ನೀವೇನಾದ್ರು ಬರೋ ಪ್ಲ್ಯಾನಿಂಗ್ ಇದ್ದರೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿ, ಮರಿಬೇಡಿ. ರೋಡ್ ಮಾತ್ರ ಸಖತ್ ಖರಾಬಾಗಿದೆ, ನೋಡ್ಕೊಂಡು ಜಪಾನಾಗಿ ಬರಬೇಕು. ಎಳೆದಾಡುತ್ತೆ ಹಂಗೆ ಗಾಡಿಗಳನ್ನ. ಇಲ್ಲಿಗೊಂದು ಪ್ರವಾಸೋದ್ಯಮ ಇಲಾಖೆ ಒಂದು ರೋಡ್ ಗೀಡ್ ಏನಾದ್ರು ಸರಿ ಮಾಡಿಕೊಟ್ರೆ ಬರೋ ಪ್ರವಾಸಿಗರಿಗಂತೂ ತುಂಬ ಅನುಕೂಲ ಆಗಿರುತ್ತೆ.